ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಆಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಪ್ರೆಗ್ನೆನ್ಸಿ ಇರಬೇಕಾದ್ರೆ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು. ಈಗ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ತುಂಬಾನೇ ಗೋತ್ರು ಮಾಡ್ತಿದ್ದೀನಿ. ಉದಾಹರಣೆಗೆ ರಕ್ತ ಕಡಿಮೆ ಆಗಿರೋದಾಗಿರ್ಬೋದು, ಬೆನ್ನೋವು ಆಗಿರ್ಬೋದು, ಕಾಲು ಊತ ಆಗಿರ್ಬೋದು, ಸೊಂಟ ನೋವು, ನಾಸಿ, ಈ ತರ ವಿಷಯಗಳು ಪ್ರೆಗ್ನೆನ್ಸಿನ ತುಂಬಾ ಜಾಸ್ತಿನೇ ಫೇಸ್ ಮಾಡ್ತಿರ್ತೀರಾ. ಡಾಕ್ಟರ್ ಹತ್ರ ಎಷ್ಟೇ ಸತಿ ಹೋದ್ರು ಅವರು ನಾರ್ಮಲ್ ಅಂತ ಹೇಳ್ತಾರೆ. ಒಂದು ಟ್ಯಾಬ್ಲೆಟ್ ಕೊಟ್ಟರು ಅದನ್ನು ತಗೊಂಡ್ರು ಕೂಡ ನನಗೆ ಕಮ್ಮಿ ಆಗ್ತಿಲ್ಲ ಅಂತ ಹೇಳೋರು. ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಮೊದಲನೇದಾಗಿ ನೀವು ಈಗ ಫಸ್ಟ್ ಟ್ರೈಮಿಸ್ಟರ್ ಇಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಕಾಮನ್ ಆಗಿರೋದೊಂದು ನಾಸಿಯಾ, ವಾಮಿಟಿಂಗ್. ಸುಮ್ನೆ ಲೈಟ್ ಆಗಿರೋ ಬಿಸಿಲ್ಗೆ ಹೋಗಿ ಬಂದ್ರು ಕೂಡ ತುಂಬಾ ತಲೆನೋವು ಬರುವಂತದ್ದು, ವಾಮಿಟಿಂಗ್ ಸೆನ್ಸೇಷನ್ ಇರುವಂತದ್ದು, ಏನ್ ತಿಂದ್ರು ಅರ್ಗಿಸ್ಕೊಳಕ್ ಆಗೋದಿಲ್ಲ, ಊಟ ಎಲ್ಲ ವಾಮಿಟಿಂಗ್ ಆಗುವಂತದ್ದು, ಸಣ್ಣ ಪುಟ್ಟದಕ್ಕೆಲ್ಲ ತಲೆನೋವು ಬರುವಂತದ್ದು. ಮತ್ತೆ ಇದು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಕಾಮನ್ ಆಗಿ ಇರುವಂತ ಸಿಂಪ್ಟಮ್ಸ್. ಮತ್ತೊಂದು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಲೆ ಸುತ್ತೋದಾಗಿರ್ಬೋದು. ನಾರ್ಮಲ್ ಬಿಪಿ ಇತ್ತು ಅಂದ್ರೆ ಅದು ಲೋ ಬಿಪಿಗೆ ಕನ್ವರ್ಟ್ ಆಗುತ್ತೆ. ಹೈ ಬಿಪಿ ಇತ್ತು ಅಂದ್ರೂ ಅದು ಹೈ ಬಿಪಿ ಆಗಿ ಕನ್ವರ್ಟ್ ಆಗುತ್ತೆ. ತಲೆ ಸುತ್ತು ಬೀಳುವಂತದ್ದಾಗಿರ್ಬೋದು, ತಲೆ ಚಕ್ಕರ್ ಹೊಡೆಯೋದು, ಟೆರೆಸ್ ಮೇಲೆ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಚಕ್ಕರ್ ಆಗುವಂತದ್ದಾಗಿರ್ಬೋದು, ಬೀಳುವಂತದ್ದಾಗಿರ್ಬೋದು. ತುಂಬಾ ಹೊತ್ತು ಟಾಯ್ಲೆಟ್ ಅಲ್ಲಿ ಕೂರಕ್ಕಾಗಲ್ಲ, ಸೋಫಾ ಮೇಲೆ ಅಥವಾ ಬೇರೆ ಎಲ್ಲಾದ್ರೂ ಕೂತಿರ್ತಾರೆ, ಸಡನ್ ಆಗಿ ಇದ್ರಿ ಅಂದ್ರೆ ನಿಂತ ಜಾಗದಲ್ಲೇ ತಲೆ ಸುತ್ತೋದಾಗಿರ್ಬೋದು, ಕುಸ್ತು ಕೂತ್ಕೊಳ್ಳೋದಾಗಿರ್ಬೋದು. ಇದೆಲ್ಲ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಕಾಮನ್ ಆಗುತ್ತೆ. ಇದನ್ನ ನೀವು ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿದ್ರು ಅವರು ಕಾಮನ್ ಅಂತಾನೆ ಹೇಳ್ತಾರೆ. ಕೆಲವೊಂದು ವೈಟಮಿನ್ಸ್ ಡಿಫಿಷಿಯನ್ಸಿ ಇದ್ದ ಕೂಡ ಈ ರೀತಿ ಆಗುತ್ತೆ. ಈ ರೀತಿ ಆಗುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಳೆ ಇರುತ್ತಲ್ವಾ, ಅದನ್ನ ನೀವು ಟೈಟ್ ಮಾಡ್ಕೋಬೇಕಾಗತ್ತೆ. ನಾಸಿಯಾ ಕೂಡ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಉಬ್ಬಿರುತ್ತಲ್ಲ, ಅಲ್ಲಿ ನಿಮ್ಮ 2 ಫಿಂಗರ್ ನ ಇಟ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಮತ್ತೆ ನೋಸ್ ಹತ್ರ ಮಸಾಜ್ ಮಾಡ್ಕೊಳ್ಳೋದು, ಹಣೆ ಮಧ್ಯದಲ್ಲಿ ಮಸಾಜ್ ಮಾಡ್ಕೊಳ್ಳೋದು, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಕೊಂಡಾಗ ನಿಮ್ಗೆ ಸೆನ್ಸೇಷನ್ ಅನ್ನೋದು ಕಮ್ಮಿ ಆಗುತ್ತೆ. ಆದಷ್ಟು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತ ಫುಡ್ ಆಗಿರ್ಬೋದು, ಮಸಾಲಾ ಪದಾರ್ಥಗಳಾಗಿರ್ಬೋದು, ಆಯಿಲ್ ಐಟಮ್ಸ್ ಆಗಿರ್ಬೋದು, ಮತ್ತೊಂದು ಜಾಸ್ತಿ ಖಾರ ಪದಾರ್ಥ ತಿನ್ನೋದು, ಜಾಸ್ತಿ ಕಹಿ ಪದಾರ್ಥ ಆಗಿರ್ಬೋದು, ಜಾಸ್ತಿ ಸಿಹಿ ಪದಾರ್ಥ ಆಗಿರ್ಬೋದು, ಇದನ್ನೆಲ್ಲ ಹೆಚ್ಚಿಗೆ ತಿನ್ನೋದನ್ನ ಕಡಿಮೆ ಮಾಡಬೇಕಾಗುತ್ತೆ. ಇದು ಕೂಡ ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇ ಆಗುವಂತದ್ದು. ನಿಮ್ಗೆ ಯಾವ ಊಟ ಸೇರೋದಿಲ್ಲ ಅದನ್ನ ಬಿಟ್ಬಿಟ್ಟು ನಿಮಗೆ ಯಾವುದು ಸೇರುತ್ತೆ, ಯಾವುದು ನಿಮ್ಗೆ ತಿಂದ್ರೆ ವಾಮಿಟ್ ಆಗೋದಿಲ್ಲ ಅಂತದನ್ನ ನೀವು ತಗೋಬೇಕಾಗುತ್ತೆ. ನಾನ್ ಕನ್ಸೀವ್ ಆಗಿರ್ಬೇಕಾದ್ರೆ ನನಗೆ ಕರ್ಡ್ ರೈಸ್ ಮತ್ತೆ ರಸಮ್ ತುಂಬಾನೇ ಸೇರ್ತಿತ್ತು. ಅದನ್ನ ತಿಂದರೆ ನನಗೆ ವಾಮಿಟ್ ಆಗ್ತಿರ್ಲಿಲ್ಲ. ಇನ್ನು ಕೆಲವರಿಗೆ ರೈಸ್ ರಸಮ್ ಆಗಿರ್ಬೋದು, ಕರ್ಡ್ ರೈಸ್ ಆಗಿರ್ಬೋದು, ಫ್ರೂಟ್ಸ್, ಸಾಲಡ್ಸು, ವೆಜಿಟೇಬಲ್ಸ್ ಇಂಥದ್ದೆಲ್ಲ ಅವ್ರಿಗೆ ಸೇರುತ್ತೆ. ಅಂಥದ್ದನ್ನು ನೀವು ತಗೊಳ್ಬೋದು. ಸ್ವಲ್ಪನೇ ತಗೋಬೇಕಾಗುತ್ತೆ, ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೋಬೇಡಿ. ಯಾಕಂತ ಹೇಳಿದ್ರೆ ಏನ್ ತಿಂದ್ರು ವಾಮಿಟ್ ಆಗೋದ್ರಿಂದ ನೀವು ಸ್ವಲ್ಪನೇ ತಗೊಳ್ಬೇಕಾಗುತ್ತೆ. ಇನ್ನು ಕೆಲವರಿಗೆ ತುಂಬಾನೇ ಬೆನ್ನು ನೋವ್ತಾ ಇರುತ್ತೆ, ಮತ್ತೆ ಸೊಂಟ ಕೂಡ ನೋವ್ತಾ ಇರುತ್ತೆ, ತಡ್ಕೊಳಕ್ ಆಗದೆ ಇರೋಷ್ಟು ನೋವಾಗ್ತಿರುತ್ತೆ. ಅಂತವ್ರು ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ. ಸಾಸಿವೆ ಎಣ್ಣೆ ತಗೊಂಡು ನೀವು 1-2 ಚಮಚ ಆಗೋಷ್ಟು ಸಾಸಿವೆ ಎಣ್ಣೆನ ತಗೊಂಡು ಹಾಗೆ ಶುಂಠಿ ಪೇಸ್ಟ್ ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕೊಂಡು ಅಥವಾ ಕಲ್ಲಲ್ಲಿ ಜಜ್ಕೊಂಡು ಆ ಪೇಸ್ಟ್ನ ತಗೊಂಡು ನಾವು ಸಾಸಿವೆ ಎಣ್ಣೆನ ತಗೊಂಡಿದ್ವಲ್ಲ ಅದಕ್ಕೆ ಈ ಪೇಸ್ಟ್ನ ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ನಂತರ ಅದನ್ನ ಶೋಧಿಸ್ಕೊಂಡು ನೀವು ಸ್ನಾನ ಮಾಡಕ್ ಮೊದಲು ಅದನ್ನ ನೀಟಾಗಿ ಬೆನ್ನಿಗೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು. ನಂತರ ನೀವು ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಸೊಂಟ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಕಾಲ್ ನೋವು, ಮೊಣಕಾಲ್ ನೋವು ಇದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ವೈಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಆಗುತ್ತೆ. ಇದರಿಂದ ಡಾಕ್ಟರ್ ಕೊಡುವಂತ ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ನ ರೆಗ್ಯುಲರ್ ಆಗಿ ತಗೊಳ್ಳಿ, ಆಗ ಏನು ತೊಂದರೆ ಆಗೋದಿಲ್ಲ. ನಂತರ ಕಾಲಿನ ಊತಕ್ಕೆ ಎಡಿಮಾ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇದು ನಾರ್ಮಲ್ ಏನೇ. ಊತ ಕಡಿಮೆ ಆಗ್ಬೇಕಂದ್ರೂ ಬಿಸಿನೀರಲ್ಲಿ ಕಾಲಿಟ್ಕೊಂಡು ಸ್ವಲ್ಪ ಹೊತ್ತು ಇರೋದಾಗಿರ್ಬೋದು, ಮತ್ತೆ ದಿಮ್ಮನ್ನ ಎತ್ತರ ಕೊಟ್ಕೊಂಡು ಮಲ್ಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಊತ ಕಡಿಮೆ ಆಗುತ್ತೆ. ಹಾಗೆ ನೀವು ಇದಕ್ಕೆ ಮಸಾಜ್ ಕೂಡ ಮಾಡ್ಕೊಳ್ಬೋದು. ಯಾವುದಾದ್ರೂ ಎಣ್ಣೆ ತಗೊಂಡು ಮಸಾಜ್ ಮಾಡ್ಕೋಬಹುದು ಅಥವಾ ಹಾಗೇನೆ ನೀವು ಮಸಾಜ್ ಮಾಡ್ಕೋಬಹುದು. ಸೊ ಇದೆಲ್ಲ ನಾರ್ಮಲ್ ಪ್ರಾಬ್ಲಮ್ಸ್ ಏನೇ. ಇದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿರುವಂತ ಅವಶ್ಯಕತೆ ಏನೂ ಇಲ್ಲ. ಪ್ರೆಗ್ನೆನ್ಸಿನಲ್ಲಿ ಇದೆಲ್ಲಾನು ಗೋ ಥ್ರೂ ಮಾಡಲೇಬೇಕು. ಇದು ಎಲ್ಲರೂ ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ಏನೇ. ಕೆಲವರಿಗೆ ಹಾರ್ಮೋನ್ ಚೇಂಜಸ್ ಇಂದ ಆಗಿರ್ಬೋದು, ಕೆಲವರಿಗೆ ಊಟ ಸೆಟ್ ಆಗದೆ ಇರ್ಬೋದು, ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು. ಇವೆಲ್ಲ ಕಾರಣಗಳಿಂದ ಈ ರೀತಿ ಆಗೋದು ಸಹಜನೇ. ಕೆಲವರಿಗೆ ತುಂಬಾ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡೋದಿರ್ಬೋದು, ಕೆಲವರಿಗೆ ತುಂಬಾ ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡೋದಾಗಿರ್ಬೋದು. ಕೆಲವೊಂದು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ಇರಕ್ಕೆ ಹೋಗ್ಬೇಡಿ. ಪ್ರೆಗ್ನೆನ್ಸಿ ಜರ್ನಿನ ಹ್ಯಾಪಿಯಾಗಿ ಕಳೀರಿ. ಸೊ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.